ನಾನಿವತ್ತು ತುಂಬ ಸುಲಭವಾಗಿ ಪನ್ನೀರ್ ಬಿರಿಯಾನಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸುಲಭವಾಗಿ ಈಸಿಯಾಗಿರುವಂಥ ಪನ್ನೀರ್ ಬಿರಿಯಾನಿ. ಹಿಂದೆ ಒಂದು ಹಾಕಿದ್ದೀನಿ ಪನ್ನೀರ್ ಬಿರಿಯಾನಿ. ಇದು ಇನ್ನೊಂದು ಥರ ಇದೆ ನೋಡಿ, ಡಿಫ್ರೆಂಟ್ ಆಗಿದೆ. ಇದು ತುಂಬ ಚೆನ್ನಾಗಿರುತ್ತೆ. ಈ ಥರ ಟೇಸ್ಟ್ ಕೂಡ ಟ್ರೈ ಮಾಡಿ. ತುಂಬ ಅಂದರೆ ತುಂಬ ಈಸಿಯಾಗೂ ಕೂಡ ಮಾಡ್ಕೊಳ್ಬೋದು. ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ವಿಡಿಯೋ ಸ್ಕಿಪ್ ಮಾಡ್ದಿರ ಕೊನೆಯವರೆಗೂ ವಿಡಿಯೋ ನೋಡಿ. ನಾನು ತುಂಬ ಅಂದರೆ ತುಂಬ ಸುಲಭವಾಗಿ ಬೆಳಗ್ಗೆ ಲಂಚ್ ಬಾಕ್ಸ್ಗೆ ಮಾಡ್ತಾ ಇರೋದು. ಮಕ್ಕಳು ಸ್ಕೂಲ್ಗೆಲ್ಲ ಮಾಡಿ, ಅದೇ ಮಕ್ಕಳು ಬೆಳಗ್ಗೆನೆ ತಿನ್ನೋದಕ್ಕೇ ಮಾಡ್ಕೊಳ್ಬೋದು. ನಾನು ತಿಂಡಿ ಕೊಟ್ಟು ಲಂಚ್ ಪ್ಯಾಕು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ. ಬೆಳಗ್ಗೆ ಹೊತ್ತು ಮಕ್ಕಳಿಗೆ ಸ್ಕೂಲ್ಗೆ ಏನು ಟೆನ್ಷನ್ ಇಲ್ದಿರ ಕೂಡ ಮಾಡ್ಕೊಳ್ಬೋದು ತಿಂಡಿನ. ಈಗ ನಾನು ಅದನ್ನು ಯಾವ ರೀತಿ ಮಾಡೋದು ಪನ್ನೀರ್ ಬಿರಿಯಾನಿ ತುಂಬ ರುಚಿಯಾಗಿ ಅಂತ ತಿಳಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಮೊದಲನೇದಾಗಿ ಪನ್ನೀರ್ 2 ಪ್ಯಾಕ್ ತೊಗೊಂಡಿದ್ದೀನಿ. ಒಗ್ಗರಣೆಗೆ ಅಂತ ಕುಕ್ಕರ್ ಇಟ್ಕೊಂಡಿದ್ದೀನಿ. ಎಣ್ಣೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಒಂದು ದಪ್ಪದೊಂದು ಈರುಳ್ಳಿ, ಇಲ್ಲಾಂದರೆ ಸಣ್ಣದಾದರೆ 2 ಈರುಳ್ಳಿನ ಅದೇ ಉದ್ದವಾಗಿ ಸಣ್ಣಗೆ ತೆಳುವಾಗಿ ಹಚ್ಕೊಬೇಕು. ನಾನು ಪನ್ನೀರ್ ಪ್ಯಾಕ್ ತೊಗೊಂಡಿರೋದು 200 ಗ್ರಾಮ್ದು 2 ತೊಗೊಂಡಿದ್ದೀನಿ. ನೀವು ಒಂದಾದರೂ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಇಷ್ಟ ಇಲ್ಲ ಅನ್ನೋರು 1 ಇಲ್ಲ ಅರ್ಧ ಆ ಥರ ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ಮಶ್ರೂಮ್ ಹಾಕಿದ್ರು ಹಾಕ್ಕೊಬೋದು. ಪನ್ನೀರ್ ಬದಲು ಮಶ್ರೂಮ್ ಕೂಡ ಹಾಕ್ಕೊಳ್ಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ದಪ್ಪದೊಂದು ಟೊಮೊಟೊನ ಹಚ್ಚಿ ಹಾಕ್ಕೊಂಡಿದ್ದೀನಿ. ಪನ್ನೀರ್ ಏನಂದರೆ ಇನ್ನೂ ಒಂದು ಎಕ್ಸ್ಟ್ರಾ ಕೂಡ ಪನ್ನೀರು ಪ್ಯಾಕು ಇನ್ನೂ ಒಂದು ಕೂಡ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಪುದೀನ ಹಾಕ್ಕೊಂಡಿದ್ದೀನಿ. ಇದು ಮೆಂತ್ಯ ಸೊಪ್ಪಿದು ಹಾಕ್ಕೊಂಡಿರೋದು. ಇದು ಪಾಲಕು, ಇದು ಕೊತ್ತಂಬರಿ ಸೊಪ್ಪು ಎಲ್ಲ ಸ್ವಲ್ಪ ಒಂದು ಚಿಕ್ಕದು ಒಂದು ಇಡಿ ಎಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಕ್ಕೊಂಡ್ರು ಎಲ್ಲ ಸಮ ಹಾಕ್ಕೊಂಡಿದ್ದೀನಿ. ಇಷ್ಟು ಸೊಪ್ಪುಗಳನ್ನ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ. ಇದು ಮಕ್ಕಳುಗಳು ಕೂಡ ಒಬ್ಬೊಬ್ರು ತಿನ್ನೋದೆಲ್ಲ ಮೆಂತ್ಯ ಪಾಲಕ್ ಅದೆಲ್ಲ, ಅವಾಗ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಸ್ವಲ್ಪ 1-2 ಸ್ಪೂನಷ್ಟು ಆಗೋಷ್ಟು ಧನಿಯಾ ಪುಡಿ, ಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಗರಂ ಮಸಾಲ, ಆಮೇಲೆ ಸ್ವಲ್ಪ ಬಿರಿಯಾನಿ ಪೌಡರ ಸೇರಿಸಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಎಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಬಿರಿಯಾನಿ ಪೌಡರ್ ಮಾತ್ರ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಖಾರ ಅಷ್ಟೇ, ಮೆಣಸಿನ್ಕಾಯಿ ಪುಡಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಮೊಸರು ಅರ್ಧ ಬೌಲಷ್ಟು ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಇದಕ್ಕೆ ಇಷ್ಟ ಇಲ್ಲ ಅನ್ನೋರು ನಿಂಬೆಹಣ್ಣು ರಸ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು. ಇಷ್ಟ ಇಲ್ಲ ಬೇಡ ಅನ್ನೋರು, ಇಲ್ಲ ಅಂತಂದರೆ ಮೊಸರನ್ನೇ ಹಾಕ್ಕೊಳ್ಬೋದು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಪನ್ನೀರ್ನ ನೀಟಾಗಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಚಿಕ್ಕದಾಗಿದ್ರೆ ಪೀಸು ಬಾಯಿಗೆ ಸಿಗ್ತಾ ಇರುತ್ತೆ ಅಂತ, ಚೆನ್ನಾಗಿರುತ್ತೆ ಅಂತ. ನಿಮಗೆ ಬೇಡ ಅನ್ನೋರು ದಪ್ಪ ಬೇಕು ಅನ್ನೋರು ದಪ್ಪನೇ ಕಟ್ ಮಾಡಿ ಹಾಕ್ಕೊಳ್ಬೋದು. ಇನ್ನು ಎಣ್ಣೆಯಲ್ಲಿ ಮತ್ತು ತುಪ್ಪದಲ್ಲಿ ಫ್ರೈ ಮಾಡು ಕೂಡ ಹಾಕ್ಕೊಳ್ಬೋದು. ಇಲ್ಲ ಅಂತ ಅನ್ನೋರು ಹಿಂಗೆ ಹಾಕ್ಕೊಂಡ್ರು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಬಿರಿಯಾನಿ ಒಳಗಡೆ ಬೆಂದ್ರೆ. ಈ ಥರ ಹಂಗೆ ಡೈರೆಕ್ಟ್ ಹಾಕೋದ್ರಿಂದ ಪನ್ನೀರ್ ಪೀಸು ಸ್ವಲ್ಪ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಈ ಥರ ಉಪ್ಪು ಖಾರ ಎಲ್ಲ ಅಂಟು ಆಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಈ ಥರ ಗ್ರೇವಿಗೆ ಹಾಕಿ ನಾವು ಪನ್ನೀರ್ನ ಮಿಕ್ಸ್ ಮಾಡೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ. ಜೊತೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಪನ್ನೀರ್ ಪೀಸಸ್ಗೆಲ್ಲ ಅಂಟ್ಕೊಳ್ಳುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ. ನಾನು ಅಕ್ಕಿನ ನೋಡಿ ಫಸ್ಟೇ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡ್ತೀವಲ್ಲ ಅವಾಗೇನೆ ನಾವು ತೊಳೆದು ನೆನೆಸಿ ಇಟ್ಕೊಂಡ್ಬಿಡ್ಬೇಕು. ಆವಾಗ ಅಕ್ಕಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಅನ್ನ ಮಾತ್ರನ. ಈ ಥರ ನೀರು ಎಷ್ಟು ಬೇಕಷ್ಟು ಅದ್ವಾಗ ಹಾಕ್ಕೊಂಡು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಕೊಂಡು 1 ವಿಜಲ್ ಕೂಗಿದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ರುಚಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಸಖತ್ತಾಗಿ ಬಂದಿತ್ತು ನೋಡಿ. ಅನ್ನ ನೋಡಿ ಉಡಿ ಎಷ್ಟು ಚೆನ್ನಾಗಿದೆ ಅಂದರೆ ಉಡಿ ಅಂತನೂ ಅನ್ಸಲ್ಲ, ಜೊತೆಗೆ ಅನ್ನ ಗಟ್ಟಿ ಅಂತನೂ ಅನ್ಸಲ್ಲ. ಒಂಥರ ಸ್ಮೂತಾಗಿ ಅನ್ನ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ. ಅಕ್ಕಿನ ನೀವು ಫಸ್ಟೇ ಸ್ವಲ್ಪ ತೊಳೆದುಬಿಟ್ಟು ನೀರೆಲ್ಲ ಬಸ್ಬಿಟ್ಟು ಹಂಗೆ ಇಟ್ಕೊಂಡಿದ್ದು ಆಮೇಲೆ ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಅನ್ನ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ. ಎಷ್ಟು ಅಂದರೆ ಬರಲ್ಲ ಅನ್ನೋರು ಕೂಡ ಮಾಡ್ಕೊಳ್ಬೋದು, ತುಂಬ ಈಸಿಯಾಗಿರುತ್ತೆ ನೋಡಿ. ಹಾಕ್ತಾ ಇದ್ದೀನಿ ಈಗ ತಟ್ಟೆನಲ್ಲಿ. ಎಷ್ಟು ಚೆನ್ನಾಗಿದೆ ನೋಡಿ.
ಪನ್ನೀರ್ ಪೀಸಸ್ಸು ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅನ್ನೋರು ಇನ್ನೂ ಕೂಡ ಎಕ್ಸ್ಟ್ರಾ ಒಂದೊಂದು ಪ್ಯಾಕ್ ಹಾಕ್ಕೊಳ್ಳಿ, ಇಲ್ಲ ಅನ್ನೋರು ಕಡಿಮೆ ಕೂಡ ಮಾಡ್ಕೊಂಡು ಹಾಕ್ಕೊಳ್ಬೋದು. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಇನ್ನೂ ಬೇಕಿದ್ರೆ ನೀವು ಮಶ್ರೂಮ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದ್ರ ಒಂದು ಪ್ಯಾಕ್ ಅದು ಒಂದು ಪ್ಯಾಕ್ ಇದು ಈ ಥರ ಕೂಡ ಮಾಡ್ಕೊಳ್ಳಿ. ಇಲ್ಲ ಅಂತ ಅನ್ನೋರು ಬರೀ ಪನ್ನೀರೇ ಬೇಕು ಅನ್ನೋರು ಪನ್ನೀರ್ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇನ್ನೂ ಎಕ್ಸ್ಟ್ರಾನು ಹಾಕ್ಕೊಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.